ಇನ್ನು ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಿ ಗೊತ್ತು ಅಂತ ಕಾರ್ಯಕರ್ತರ ಕೈಗೆ ಕೆಲಸ ಅಧಿಕಾರ ಕೊಡಬೇಕು. ಲೋಕಲ್ ಬಾಡೀಸ್ ಚುನಾವಣೆಗೆ ನಾವು ಎಲ್ಲ ರೀತಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತೀವಿ. 2028 ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ, ಐಸಿವಾಣೆಗಿದೆ. ಒಂದು ರೀತಿ ರೋಗಗ್ರಸ್ತ ಕಾಂಗ್ರೆಸ್, ಕುರ್ಚಿ ಕದ ನಡೀತದೆ, ಕಲಹ ನಡೀತದೆ. ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ. ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದರು, ಸುಳ್ಳು ಭರವಸೆಗಳು, ಏನೇನು ಹೇಳ್ಬೇಕು ಎಲ್ಲವೂ ಹೇಳ್ಬಿಟ್ರು, ಅಪಪ್ರಚಾರ ಮಾಡಿದರು. 40% ಪೇ ಸಿಎಂ ಅಂದರು. ಇವತ್ತು ಅವ್ರದ್ದು 80% ಪೇ ಸಿಎಂ. ಕೆಟ್ಟ ಸರ್ಕಾರ. ಇಂಥ ಸರ್ಕಾರ ಜನ ನೋಡಿಲ್ಲ. ಈ ಸರ್ಕಾರದ ವಿರುದ್ಧ ನೋಡಿ ಎಷ್ಟು ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯರು, ಹಿಂದುಳಿದ ವರ್ಗದ ನಾಯಕರು ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದರು. 500ನೇ ಕೋಟಿಯ ಟಿಕೆಟನ್ನು ಮಹಿಳೆಯರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಟಿಕೆಟ್ ಇಶ್ಯೂ ಮಾಡ್ತಾರೆ. ಆದರೆ ರಾಜ್ಯದಲ್ಲಿರೋದು ಕೇವಲ 6.5 ಕೋಟಿ ಜನ. ಅದರಲ್ಲಿ ಮಹಿಳೆಯರು ಶೇಕಡ 50%. ಶೇಕಡ 50% ಅಂದರೆ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಸಾರಿಗೆ ಏನು KSRTC ಬಸ್ಗಳೇ ಇಲ್ಲ. ಕೇವಲ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಮಾತ್ರ ಬಸ್ಸು ಸಂಚಾರ ಮಾಡ್ತವೆ. ಹೆಂಗಾಯ್ತು ಅಂದ್ರೆ 500 ಕೋಟಿ ಎಷ್ಟು ಹಸಿ ಸುಳ್ಳು, ಇವನಿಧಿ ಸಿಕ್ಕಿಲ್ಲ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಮೂಡಾಗರಣ ಪಾದಯಾತ್ರೆ ಮಾಡಿ ಯಶಸ್ವಿಯಾದರು. ಸೈಟ್ ವಾಪಸ್ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಪತ್ನಿ. ವಾಲ್ಮೀಕಿ ನಿಗಮ ಹಗರಣ, ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಎಂಡದ ಅಂಗಡಿಗೆ ಹೋತು, ಬಂಗಾರದ ಅಂಗಡಿಗೆ ಹೋತು, ಕಾರ್ ಖರೀದಿ ಮಾಡಿದ್ರು. ಲೋಕಸಭೆ ಬಳ್ಳಾರಿಯ ಚುನಾವಣೆಗೆ ಹಣ ಹೋತು. ಅಧಿವೇಶನದ ಒಳಗೆ ಹೊರಗೆ ಹೋರಾಟದ ಪ್ರತಿಫಲ ನಾಗೇಂದ್ರ ತಲೆದಂಡ ಆಯಿತು. ತನಿಖೆ ಆಗ್ತದೆ. ಬಹುಶಃ ಬ್ರಹ್ಮಾಂಡ ಭ್ರಷ್ಟಾಚಾರ, ವರ್ಗಾವಣೆ ಅಗಲದೊರಡೆ ಆಗ್ತದೆ. ಎಲ್ಲಿದೆ ಸರ್ಕಾರ? ಸತ್ತಿದೆ, ಬದುಕಿಲ್ಲ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಮುಖಂಡರುಗಳು, ನಾಯಕರು, ವಿಜೇಂದ್ರ ಅವರ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ಸರ್ಕಾರವನ್ನು ರಾಜ್ಯದಲ್ಲಿ 100% ಆಂತರಿಕ ಕಚ್ಚಾಟದಿಂದ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೂ ಚುನಾವಣೆ ಆದರೆ ಆಂತರಿಕ ಕಚ್ಚಾಟ ಸರ್ಕಾರ ಪತನ ಆಗುತ್ತೆ ಬರೆದಿಟ್ಟು ಸೂರ್ಯಚಂದ್ರ ಎಷ್ಟು ಸತ್ಯನೋ ಅವರ ಆಂತರಿಕ ಕಚ್ಚಾಟದಿಂದ ಅವ್ರಿಗೆ ಹೇಳಿಕೆಗಳು, ಗೊಂದಲಗಳು. ಸುರ್ಜೇವಾಲೆ ಅದಕ್ಕೆ ಬರ್ತಾರೆ, ಆಪ್ತ ವಸೂಲಿ ಮಾಡಕ್ಕೆ ಬರ್ತಾರೆ. ಒಂದು ಸರಿ ಶಾಸಕರ ಅಭಿಪ್ರಾಯಗಳು, ಇನ್ನೊಂದು ಸರಿ ಸಚಿವರುಗಳ ಅಭಿಪ್ರಾಯ, ಆಮೇಲೆ ಸಿಎಂ DCM. ಈಗ ದೇಶದಲ್ಲಿ ಸಂಪದ್ಭರಿತವಾದ ಲೂಟಿ ಆಗ್ತಿರೋದು ಎಲ್ಲಿ? ಕರ್ನಾಟಕದಲ್ಲಿ. ಹಾಗಾಗಿ ಆಪ್ತ ವಸೂಲಿ ಬರ್ತಾರೆ. ಒಂದ್ಸರಿ ಇವ್ರನ್ನ ಎತ್ಕೊಡ್ತಾರೆ, ಒಂದ್ಸರಿ ಇವ್ರನ್ನ ಎತ್ಕೊಡ್ತಾರೆ. ನೋಡಿ, ಈಗ ಆಂತರಿಕ ಕಚ್ಚಾಟದಿಂದ ಸಮಾಧಾನ, ಅವರೇನು ಬರೋ ಉದ್ದೇಶ ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಾಧಾನ ಪಡಿಸಕ್ಕೆ. ಆದರೆ ಸುರ್ಜೇವಾಲಾ ಬಂದ ಮೇಲೆ ಬೀದಿ ಜಗಳ ಆಗಿದೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಚಾಕು ಚೂರು ಹಿಡ್ಕೊಂಡು ಓಡ್ತಾರೆ. ವೀರಪ್ಪ ಮೊಯ್ಲಿ ಕಾಲದಲ್ಲಿ ಕಪ್ಪು ಸಾಸ ಹಿಡ್ಕೊಂಡು ಹೊಡೆದಾಡ್ತಿದ್ರು ಅಧಿವೇಶನ ಮಗಸಾಲೆಯಲ್ಲಿ. ಬರೆದಿಟ್ಕೊಳ್ರಿ, ಇನ್ನು ಸ್ವಲ್ಪ ದಿವಸ ಹೋದ್ರೆ ಚಾಕು ಚೂರು ಹಿಡ್ಕೊಂಡು ಕಾಂಗ್ರೆಸ್ ಅವರು ಹೊಡೆದಾಡ್ತಾರೆ.